ಮಂತ್ರಿ ಆದ ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಮೂಲೆ ಗುಂಪು ಮಾಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿ 2023 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿಕೊಂಡೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರಗಳು ಅಧಿಕಾರಕ್ಕೆ ಬಂದಿರೋದು. ನಂತರ ಅವ್ರನ್ನು ಇವತ್ತಿನ ಪರಿಸ್ಥಿತಿ ನೋಡಿದಂಥ ಟೈಮಲ್ಲಿ ಇವತ್ತಿನ ಅವ್ರ ಪರಿಸ್ಥಿತಿ ಏನಾಗಿದೆ, ಇವತ್ತು ಎಲ್ಲಿ ಕೂಡ ಅವರು ಯಾವ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇಲ್ಲ. ಜೊತೆಲಿ ಕಾವೇರಿಯ ನಿವಾಸದಲ್ಲಿ ಒಂದು ಕಡೆ ಅಂತೂ ಕಾಂಗ್ರೆಸ್ಸಿನ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲರೂ ಕೂಡ ಸೇರಿ ಅವ್ರು ಕೂಡ ಹಾಕಿದಾರ. ಆ ಕೂಡ ಹಾಕಿದ್ರ ಜೊತೆಲಿ ಅವ್ರು ಯಾವುದನ್ನು ಕಾರ್ಯಕ್ರಮ ಕೂಡ ಬರ್ತಾ ಇಲ್ಲ. ಬಹುಶಃ ಮೊನ್ನೆ ನಾನು ನೋಡ್ತಾ ಇದ್ದೆ, ಕೆಂಪೇಗೌಡರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಬಹುಶಃ ಅವ್ರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯರನ್ನ ಫೋಟೋನ ಹಾಕುತ್ತಾ ಇದ್ರು. ಅವರು ಮನಸ್ಸು ಮಾಡಲಿದಕ್ಕೋಸ್ಕರವಾಗಿ ಅವ್ರ ಫೋಟೋ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಅವ್ರ ಫೋಟೋ ಕೂಡ ಕಾಣ್ತಾ ಇದ್ದಿಲ್ಲ. ಯಾಕಂದ್ರೆ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಬಹುಶಃ ಸಿದ್ದರಾಮಯ್ಯರು ನನ್ನ ಪ್ರೀ ಪ್ಲಾನ್ಡ್ ಆಗಿ ಅಧಿಕಾರ ಹಸ್ತಾಂತರ ಮಾಡಿದಂಥ ಟೈಮಲ್ಲಿ ಸರ್ಕಾರದಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಹಾದಿ ಹಿಡ್ಕೊಂಡು ಎಲ್ಲರೂ ಹೋಗೋದವ್ರ ಕಾಲು ಹಿಡ್ಕೊಳ್ಳೋದು, ಎಲ್ಲರೂ ಹೋಗೋದವ್ರ ಕೈ ಹಿಡ್ಕೊಳ್ಳೋದು, ಅವ್ರು ಹೈಕಮಾಂಡ್ ಬರೋದು, ಎಲ್ಲ ಕೂಡ ನೀನೇಪ್ಪ ದೇವರು, ನೀನೇ ಅಪ್ಪ ಎಲ್ಲ ಅಂತ ಹೇಳಿ ನಂತರ ಅಧಿಕಾರ ಹಸ್ತಾಂತರ ಆದ ನಂತರ ಇವತ್ತು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂದ್ರೆಗಿನ ಬಹುಶಃ ಸಿದ್ದರಾಮಯ್ಯರನ್ನ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರು ಪಾರ್ಟಿ ವಿಚಾರ ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ. ಅವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ, ಅವ್ರನ್ನ ಮೂಲೆಗುಂಪು ಮಾಡಿದಾರೋ, ಕಾವೇರಿ ನಿವಾಸದಲ್ಲಿ ಕೂಡೆ ಹಾಕಿದಾರೋ, ಅದ್ರ ಬಗ್ಗೆ ನಾನು ಅವ್ರ ಪಾರ್ಟಿ ವಿಚಾರ ಆಗಿರೋ ಕಾರಣ ಅದ್ರ ಬಗ್ಗೆ ನಾನು ಪ್ರಸ್ತಾಪನೆ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಇವತ್ತು ಒಂದು ಕಡೆ ಅವ್ರ ಚರ್ಚೆ ಏನಾಗ್ತಾ ಇದೆ, ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಅವರಿಗೆ ಇವತ್ತು ಅವ್ರಿಗೇನು ಮಂತ್ರಿ ಕೊಟ್ಟಿದ್ದಾರೆ, ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಮಂತ್ರಿ ಆದಮೇಲೆ ಕೆಲವು ಮಂದಿ ಅಂತ ಪತ್ರಗಳು ಬರ್ದಾರ, ಇವ್ರಿಗೆ ನಗರಾಭಿವೃದ್ಧಿ ಮಂತ್ರಿ ಕೊಟ್ಟಿದ್ದು ಸರಿಯಲ್ಲ ಅನ್ನಂತ ಪತ್ರವನ್ನು ಕೂಡ ಒಂದು ಕಡೆ ಬರೆಯುವಂತ ಕೆಲಸ ಮಾಡಿದಾರ. ಬಹುಶಃ ಅವ್ರು ಕೊಟ್ಟಿರೋದು ತಪ್ಪು, ಅವ್ರು ಕೊಟ್ಟಿರೋದು ರೈಟು, ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಆದ್ರೆ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಕೆಲವು ಮಂದಿ ಸೇರಿಕೊಂಡು ಏನು ಯತೀಂದ್ರ ಸಿದ್ದರಾಮಯ್ಯವರಿಗೆ ನಗರಾಭಿವೃದ್ಧಿ ಮಂತ್ರಿಗಳು ಏನು ಕೊಟ್ಟಿದಾರೋ ಅದು ತಪ್ಪು ಅನ್ನಂಥದ್ದು, ಅದು ಕೊಟ್ಟಿರೋದು ಸರಿಯಿಲ್ಲ ಅನ್ನಂಥದ್ದು ಕೂಡ ಅವ್ರು ಏನು ವಿಷಯವನ್ನು ಉಲ್ಲೇಖನ ಮಾಡಿ ಪತ್ರವನ್ನು ಬರೆದಿದ್ದಾರೋ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರೆ ಒಂದು ಷಡ್ಯಂತ್ರ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ವೈಯಕ್ತಿಕವಾಗಿ ಯತೀಂದ್ರ ಅವರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಯಾಗಿ ಅವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೋ ಅದನ್ನ ನನ್ನ ತಪ್ಪಂದೇಳಿ ನಾನು ವಾದಿಸ್ತೀನಿ. ಯಾಕಂದ್ರೆ ನಾನು ಯಾವತ್ತಿದ್ರೆ ಕೂಡ ಸಿದ್ದರಾಮಯ್ಯರನ್ನ ವಿರುದ್ಧವಾಗಿ ರಾಜಕಾರಣದಲ್ಲಿ ನಾನು ಬಹಳಷ್ಟು ಸಾರಿ ಅವ್ರ ವಿರುದ್ಧ ನಿಂತಿದ್ದೀನಿ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದಂಥ ಟೈಮಲ್ಲಿ ಇಲ್ಲ ರೀ ಒಳ್ಳೆ ಕೆಲಸ ಮಾಡಿದಾರೆ ಅಂತೇಳಿ ಬಹಳಷ್ಟು ಸಾರಿ ಹೇಳಿದ್ದೀನಿ. ತಪ್ಪು ಮಾಡಿದಂಥ ಟೈಮಲ್ಲಿ ಕೂಡ ತಪ್ಪು ಮಾಡಿದಿರಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಸರ್ಕಾರ ಏನು ಇವತ್ತು ಯತೀಂದ್ರ ಸಿದ್ದರಾಮಯ್ಯರಿಗೆ ಏನು ನಗರಾಭಿವೃದ್ಧಿ ಮಂತ್ರಿಗಳೇನು ಕೊಟ್ಟಿದ್ದಾರೋ ಅದು ತಪ್ಪು ಅನ್ನೋಂಥ ಮಾತು ಇವತ್ತು ಕೂಡ ನಾನು ಹೇಳ್ತೀನಿ. ಯಾಕಂದ್ರೆ ಬಹುಶಃ ಅವರು ತಂದೆಯವರಾದಂಥ ಮಾಜಿ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಅವ್ರು ಇದ್ದಾರ. ಈ ಮೂಡ ಹಗರಣದಲ್ಲಿ ಇದ್ದಂಥ ಟೈಮಲ್ಲಿ ಅದ್ರ ಸಂಬಂಧಪಟ್ಟಿದಂತೆ ಮಂತ್ರಿಗಳಾದಂಥ ಯತೀಂದ್ರ ಸಿದ್ದರಾಮಯ್ಯರು ಮಾಡ್ತಾರೆ ಅಂದ್ರೆಗಿನ ಅಲ್ಲಿ ಕಾನ್ಸ್ಪಿರಸಿ ಆಗಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗುತ್ತೆ. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಇವತ್ತು ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ನಾವು ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡ್ತೀವಿ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಟೈಮಲ್ಲಿ ಅವರೇ ಹಗರಣದಲ್ಲಿ ಇದ್ದಂಥ ಟೈಮಲ್ಲಿ ಅದೇ ಖಾತೆಗೆ ಸಂಬಂಧಪಟ್ಟಿದಂಥ ಮುಖ್ಯಮಂತ್ರಿಗಳು ಆದಂಥ ಮಗ ಯತೀಂದ್ರ ಸಿದ್ದರಾಮಯ್ಯರಿಗೆ
ಅವರು ಅದೇ ಇಲಾಖೆಯ ಮಂತ್ರಿ ಆಗಿರೋದಂತ ತಪ್ಪು ಅನ್ನೋಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾಗಿ ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಕೂಡ ಆಗ್ತಾ ಇದೆ. ಬಹುಶಃ ಒಂದು ಕೆಲವು ಕಡೆ ಬರಗಾಲ ಕೂಡ ಬಂದಿದೆ. ಇವತ್ತು ನಿಮ್ಮ ಮೈಸೂರು ಭಾಗದಲ್ಲಿ, ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಕೆಲವು ಕಡೆ ಮಳೆ ಆಗ್ತಾ ಇದಾವ. ಕೆಲವು ಕಡೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಇವತ್ತು ಯಾವುದು ಕೂಡ ಮಳೆ ಆಗ್ತಾ ಇಲ್ಲ. ಕೆಲವು ಕಡೆ ಕುಡಿಲಿಕ್ಕೆ ನೀರಿಲ್ಲ, ರೈತರೆಲ್ಲರೂ ಕೂಡ ಇವತ್ತು ಜಾನುವಾರುಗಳಿಗೆ ಮೇವಿಲ್ಲ. ಒಂದು ಕಡೆ ಎಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದಾರ. ಇವತ್ತು ತೀವ್ರವಾಗಿ ಇವತ್ತು ಬರಗಾಲಿನ ಛಾಯ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಕಾಣ್ತಾ ಇದೆ. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ, ಇವತ್ತು ಈ ರೀತಿ ಬರಗಾಲ ಇದ್ದಂತ ಟೈಮಲ್ಲಿ ಕೂಡ ಒಂದ್ ಕಡೆ ಮುಖ್ಯಮಂತ್ರಿಗಳು ಎಲ್ಲಿದ್ದಾರ? ಅವರು ಮುಖ್ಯಮಂತ್ರಿಗಳಾದ ಮೇಲೆ ಒಂದು ಕಡೆ ಅವರು ಸ್ವಂತ ಕ್ಷೇತ್ರದಲ್ಲಿ ಅವರು ಕನಕಪುರದಲ್ಲಿ ಜಾತ್ರಾ ಮಹೋತ್ಸವಗಳು, ಯಾವ ಕಾರ್ಯಕ್ರಮದು? ಕನಕೋತ್ಸವ ಕಾರ್ಯಕ್ರಮ. ಬಹುಶಃ ಬರಗಾಲ ಇದ್ದಂಥ ಟೈಮಲ್ಲಿ, ಇಷ್ಟೊಂದು ಛಾಯವನ್ನು ಮೂಡಿಸೋಂಥ ಟೈಮಲ್ಲಿ, ಜನರಿಗೆ ತೊಂದರೆ ಇದ್ದಂಥ ಟೈಮಲ್ಲಿ ಅವ್ರು ಕನಕೋತ್ಸವ ಮಾಡ್ಕೊಳ್ಳೋದು ಬೇಕಿತ್ತ ಮುಖ್ಯಮಂತ್ರಿಗಳು ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳ್ತೀನಿ. ಯಾಕಂದ್ರೆ ಇವತ್ತು ಕಂದಾಯ ಮಂತ್ರಿಗಳು ಬಹುಶಃ ಪರಮೇಶ್ವರ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ತಗೊಂಡಿದ್ದಂಥ ಕ್ರಮಗಳೇನು? ಬಹುಶಃ ಕಂದಾಯ ಮಂತ್ರಿಗಳು ಈ ರೀತಿ ಬರಗಾಲ ಆದಂಥ ಟೈಮಲ್ಲಿ, ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಟೈಮಲ್ಲಿ ಎಲ್ಲಿ ಮಂತ್ರಿಗಳು ಇದ್ದಾರೆ ಎಲ್ಲ ಕಡೆ ಹೋಗಿ ವೀಕ್ಷಣೆ ಮಾಡಬೇಕು. ತೊಂದರೆ ಆದಂಥ ಜನರಿಗೆ ಅವ್ರಿಗೆ ಆಶ್ವಾಸನೆಯನ್ನು ಕೊಡಬೇಕಾಗುತ್ತೆ. ಈ ಸರ್ಕಾರದಲ್ಲಿ ಇದ್ದಂಥ ಯಾವ ಮಂತ್ರಿಗಳು ಕೂಡ ಇವತ್ತು ಯಾರು ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಭಾಗದಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ಗದಗ ಈ ಭಾಗದಲ್ಲೆಲ್ಲ ಕೂಡ ಇವತ್ತು ಹೋಗಿ ನೋಡ್ರಿ, ಇವತ್ತು ಎಲ್ಲ ಕೂಡ ಗುಳೆಗೆ ಹೋಗಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ಕಾಣ್ತಾ ಇದೀವಿ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಬಹುಶಃ ಅವರು ಒಂದು ಕಡೆ ಕನಕೋತ್ಸವವನ್ನು ಮಾಡ್ಕೊಂತ ಇದ್ರ, ಒಂದು ಕಡೆ ನಿನ್ನೆ ಮೊನ್ನೆ ಬೀದರ್ಗೆ ಹೋಗಿ ಬಿಟ್ರೆಗಿನ ಈ ರಾಜ್ಯದಲ್ಲಿ ಎಲ್ಲಿ ಕೂಡ ಪ್ರವಾಸ ಮಾಡ್ತಾ ಇಲ್ಲ. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಅಂದ್ಕೊಂಡಾರ? ಬೆಂಗಳೂರಿನ ಮುಖ್ಯಮಂತ್ರಿಗಳು ಅಂದ್ಕೊಂಡಾರ, ಅದೇ ಸರ್ಕಾರ ಅಂದ್ಕೊಂಡಾರ. ಬಹುಶಃ ಬೆಂಗಳೂರೊಂದು ನಾನು ನನ್ನ ವಶಕ್ಕೆ ಪಡಿಸ್ಕೊಂಡ್ರೆ ಬಹುಶಃ ಕರ್ನಾಟಕ ರಾಜ್ಯನೇ ವಶಪಡಿಸ್ಕೊಂಡಿದ್ದೇನೆ ಅನ್ನೋಂಥ ರೀತಿಯಲ್ಲಿ ಬೆಂಗಳೂರೊಂದೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾನೆ. ಹಂಗಾಗಿ ಮುಖ್ಯಮಂತ್ರಿಗಳು ಎಲ್ಲಿ ಕೂಡ ಹೊರಗಡೆ ಬರ್ತಾ ಇಲ್ಲ. ಹಂಗಾಗಿ ಇವತ್ತು ಕನಕೋತ್ಸವ ಮಾಡ್ಕೊಂತ ಅವ್ರ ಕ್ಷೇತ್ರದಲ್ಲಿ ಇವರು ಕುಂತಾರ. ಹಂಗಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಬರಗಾಲ ಇದ್ದಂಥ ಟೈಮಲ್ಲಿ ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡಂಥ ಕೆಲಸ ಆಗ್ತಾ ಇಲ್ಲ. ಒಂದು ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರ SIR ಮಾಡಿದನೋ, ಆ SIR ಮಾಡಿದಂಥ ವಿಚಾರದಲ್ಲಿ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡ್ರು. ಅದು ಯಾವ ರೀತಿಯಲ್ಲಿ ಪರಿಹಾರವನ್ನು ಹುಡುಕೊಡ್ಬೇಕು, ಯಾವ ರೀತಿಯಲ್ಲಿ ಬೋಗಸ್ಸನ್ನು ID ಕಾರ್ಡ್ಗಳು ಮಾಡಿಕೊಡ್ಬೇಕು, ಯಾರಿಗೆ ಸ್ಥಳ ಇಲ್ಲನೋ, ಯಾರಿಗೆ ಮನೆ ಇಲ್ಲನೋ, ಯಾರಿಗೆ ID ಕಾರ್ಡ್ಗಳು ಇಲ್ಲನೋ, ಯಾರು ಬಾಂಗ್ಲಾದಿಂದ ವಲಸೆ ಬಂದಂಥ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಓಡೋಗ್ತಾ ಇದ್ದಾರೆ. ಎಲ್ಲರೂ ಬಹಳಷ್ಟು ಮಂದಿ ರಾಜ್ಯಕ್ಕೆ ಬರೋಂಥವ್ರಿಗೆ ಅವ್ರಿಗೆ ಸನ್ಮಾನ ಮಾಡೋಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಯಾವ ರೀತಿಯಲ್ಲಿ ಅವ್ರಿಗೆ ಟ್ರೈನಿಂಗ್ ಅನ್ನು ಕೊಡೋಂಥ ಕೆಲಸ ಆಗ್ಬೇಕನ್ನಂಥದ್ದು ಇವತ್ತು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ನಿರ್ಧಾರಗಳನ್ನು ತಗೊಂಡಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ನಾನು ಪೂರ್ಣ ಘಂಟಾಘೋಷವಾಗಿ ಈ ಸರ್ಕಾರಕ್ಕೆ ಇವತ್ತು ಅಂದ್ರೆ ಮಾನ ಮರ್ಯಾದಿತ್ರಿಗಿನ ಇವತ್ತು ಜನರ ಕಷ್ಟದಲ್ಲಿದ್ದಂಥ ಟೈಮಲ್ಲಿ ಸ್ಪಂದಿಸಂಥ ಕೆಲಸ ಆಗಬೇಕು. ಮುಖ್ಯಮಂತ್ರಿಗಳು ಬೆಂಗಳೂರನ್ನು ಬಿಟ್ಟು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಓಡಾಡಿ ಇವತ್ತು ಬರಗಾಲ ಇದ್ದಂಥ ಟೈಮಲ್ಲಿ, ಅತಿವೃಷ್ಟಿ ಇದ್ದಂಥ ಅನಾವೃಷ್ಟಿ ಇದ್ದಂಥ ಟೈಮಲ್ಲಿ ಇವೆಲ್ಲನೂ ಕೂಡ ಸರಿಪಡಿಸಂಥ ಕೆಲಸ ಮಾಡಬೇಕು. ಯತೀಂದ್ರ ಸಿದ್ದರಾಮಯ್ಯ ಇವತ್ತು ನಗರಾಭಿವೃದ್ಧಿ ಮಂತ್ರಿಗಳು ಏನಾಗಿದ್ದಾರೋ ಅವರು ಇವತ್ತು ಆಗಿರೋಂಥದ್ದು ತಪ್ಪನ್ನಂಥ ವಿಚಾರವನ್ನು ಹೇಳಿದ್ದೀನಿ. ಸರ್ಕಾರ ಅದರ ಬಗ್ಗೆ ಕೂಡ ಕ್ರಮವನ್ನು ತಗೊಂಡಂತ ಕೆಲಸ ಆಗಬೇಕು. ಇವತ್ತು ಮಂತ್ರಿಗಳು ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಕೂಡ ಉಲ್ಲೇಖನ ಮಾಡುವಂತ ಕೆಲಸ ನಾನು ಮಾಡಿದ್ದೇನೆ.